ನಾವು ಬೆಣ್ಣೆ ಮತ್ತು ತುಪ್ಪ, ಮೊಸರು, ಹಾಲು ಇವುಗಳನ್ನ ಅಮೃತಕ್ಕೆ ಸಮ ಅಂತ ಹೇಳ್ತೀವಲ್ವ. ಇವತ್ತು ಅದೇ ಬೆಣ್ಣೆನ ಮತ್ತು ತುಪ್ಪನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, ಸುಧಾ ರೆಸಿಪೀಸ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಅತಿ ಸುಲಭವಾಗಿ ಬೆಣ್ಣೆನ ಸ್ವಲ್ಪನೇ ಕೆನೆನ ಕೂಡಿಸ್ಬಿಟ್ಟು ಬೆಣ್ಣೆನ ಹೇಗೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಕೆನೆನೆಲ್ಲ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ 1 ವಾರ ಅಥವಾ 15 ದಿನ ಕೂಡ ಇಡ್ಬೋದು. ನಾನು ಈಗ 1 ವಾರದಲ್ಲಿ ಎಷ್ಟು ಕೆನೆ ಬಂದಿದೆಯೋ ಅಷ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆನ ಹೊರಗಡೆ ತರೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿಯಾಗಿ ಸ್ವಲ್ಪ ಕೆನೆನೇ ಕೂಡಿಸಿಟ್ಟು ಈ ರೀತಿ ಬೆಣ್ಣೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ಕೆನೆನೆಲ್ಲ ಅಂದರೆ ಹೆಪ್ಪಾಕಿರೋ ಕೆನೆನೆಲ್ಲ ಈಗ ಒಂದು ಈ ಥರ ದೊಡ್ಡ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಮಜ್ಜಿಗೆ ಮಾಡೋದಕ್ಕೆ. ನೋಡಿ ಕೆನೆ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಕೆನೆ ಜಾಸ್ತಿ ಇರೋದ್ರಿಂದ ನನಗೆ ಇದು ಸರಿ ಆಗಲಿಲ್ಲ. ಈಗ ಇದನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವುದು ಅನುಕೂಲನೋ ಅದರಿಂದ ಮಜ್ಜಿಗೆ ಮಾಡಿ. ಇದರಿಂದ ಮಾಡಿದರೆ ಬೆಣ್ಣೆ ನನಗೆ ಬೇಗನೆ ಬಂದ್ಬಿಡುತ್ತೆ, ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಕೆನೆ ಎಲ್ಲ ಈ ರೀತಿ ಚೆನ್ನಾಗಿ ಬ್ಲೆಂಡ್ ಆದ ನಂತರ ಈಗ ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ತಾಯಿದ್ದೀನಿ. ನೀರನ್ನು ಸ್ವಲ್ಪನೇ 2-3 ಸರಿ ಹಾಕ್ಕೋಬೇಕಾಗುತ್ತೆ ನೀವು. ಈಗ ನೀರು ಹಾಕ್ತೀನಿ ನಾನು. ನೋಡಿ ಯಾವ ರೀತಿ ಬರ್ತಾಯಿದೆ, ಮೇಲೆಲ್ಲ ನೊರೆ ಬರ್ತಾಯಿದೆ. ಈಗ ಮಾರ್ಕೆಟಲ್ಲಿ ಈಗ ಒಳ್ಳೊಳ್ಳೆ ಎಲೆಕ್ಟ್ರಿಕ್ ಬ್ಲೆಂಡರ್ ಸಿಗ್ತಾ ಇದ್ದವು. ನಾನು ಇನ್ನೂ ತೊಗೊಂಡಿಲ್ಲ ಅದಕ್ಕೋಸ್ಕರ ಇದರಲ್ಲೇ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೂಡ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಯಾವುದು ಬೇಡ ಅಂದರೆ ಮಿಕ್ಸರಲ್ಲಿ ಕೂಡ ಇದನ್ನು ಬೆಣ್ಣೆನ ತಗೋಬೋದು, ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ. ಈಗ ಇಷ್ಟಾಗಿದೆ ಇದು. ಇದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಈಗ ಫ್ರಿಜ್ಜಿಂದ ತೆಗೆದ ನಂತರ ಈ ರೀತಿ ಆಗಿದೆ ಇದು. ಇದನ್ನು ಚೆನ್ನಾಗಿ ಮತ್ತೊಂದು ಸರಿ ಬೆಣ್ಣೆ ಗಟ್ಟಿಯಾಗಿ ಬರೋವರೆಗೂ ಬೀಟ್ ಮಾಡ್ಕೊತಾನೆ ಇರಿ. ಈ ಬ್ಲೆಂಡರ್ ನನಗೆ ತುಂಬ ಇಷ್ಟ, ಯಾಕಂದರೆ ಇದು ಹೊರಗಡೆ ಭಾಳ ಸಿಡಿಯೋದಿಲ್ಲ. ಬೆಣ್ಣೆನ ತೆಗಿಬೇಕಾದ್ರೆ ಸ್ವಲ್ಪ ಕೈಗೆ ಹುಣಸೆ ಹಣ್ಣನ್ನು ಹಚ್ಚಿಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ರೆ ಕೈಗೆ ಬೆಣ್ಣೆ ಅಂಟೋದಿಲ್ಲ. ಇದನ್ನು ಸ್ವಲ್ಪ ಫಾಲೋ ಮಾಡ್ಬೋದು ನೀವು. ಬೆಣ್ಣೆನ ಅರ್ಲಿ ಮಾರ್ನಿಂಗ್ ಮಾಡಿದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಿಸಿಲಾಗ್ಬಿಟ್ರೆ ಬೆಣ್ಣೆ ಸರಿಯಾಗಿ ಬರೋದಿಲ್ಲ. ಈಗ ಬೆಣ್ಣೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ಇನ್ನೂ ಗಟ್ಟಿ ಮಾಡ್ಕೋಬೋದು.
ಈಗ ಒಂದು ಬೌಲ್ಗೆ ಬೆಣ್ಣೆನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ಇದರಲ್ಲಿ ಇನ್ನೂ ಸ್ವಲ್ಪ ಮಜ್ಜಿಗೆ ಉಳ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಇರೋದ್ರಿಂದ ಇದನ್ನು ಕೈನಲ್ಲಿ ಫ್ರೆಶ್ ಮಾಡಿಬಿಟ್ಟು ಇದರಲ್ಲಿರೋ ಮಜ್ಜಿಗೆನ ತಕ್ಕೋಬೇಕು. ಇದರಲ್ಲಿ ಇನ್ನೂ ಬೆಣ್ಣೆ ಬರುತ್ತೆ. ನಾವು ಬೀಟ್ ಮಾಡಿದಷ್ಟು ಬೆಣ್ಣೆ ಇದರಲ್ಲಿ ಬರ್ತಾನೆ ಇರುತ್ತೆ. ಇದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇನ್ನೊಂದು ಸರಿ. ಈಗ ಮತ್ತೊಂದು ಸಲ ತಿರ್ಸ್ಕೊಂಡ ನಂತರನೇ ಇಷ್ಟು ಬೆಣ್ಣೆ ಬರ್ತಾಯಿದೆ. ನೋಡಿ ಇಷ್ಟು ಬೆಣ್ಣೆ ಬಂದಿದೆ. ಅದರಲ್ಲೂ ಕೂಡ ಇನ್ನೂ ಬೆಣ್ಣೆ ಇದೆ. ಆದರೆ ಇದರಲ್ಲಿ ಸ್ವಲ್ಪ ನೊರೆ ಮಿಕ್ಸ್ ಇರೋದ್ರಿಂದ ಇದನ್ನು ಚೆನ್ನಾಗಿ ತಕ್ಕೊತೀನಿ, ಆಮೇಲೆ ತೋರಿಸ್ತೀನಂತೆ. ನೀವು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಅದು ಅಕ್ಷಯ ಪಾತ್ರೆಲಿ ಬರೋ ಥರನೇ ಬೆಣ್ಣೆ ಆಗಾಗ ಬರ್ತಾನೆ ಇರುತ್ತೆ. ಇದರಲ್ಲಿ ನಾವೇ ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಎಷ್ಟು ಖುಷಿ ಆಗುತ್ತಲ್ವ ಮನಸ್ಸಿಗೆ. ಸಮುದ್ರ ಮಂಥನ ಮಾಡಬೇಕಾದ್ರೆ ಲಕ್ಷ್ಮಿ, ಧನ್ವಂತರಿ ಮತ್ತು ಅಮೃತ ಹೀಗೆ ಒಂದೊಂದಾಗಿ ಬರ್ತಾ ಇರುತ್ತಲ್ಲ, ಹಾಗೆ ನಾವು ಮಜ್ಜಿಗೆ ಕಟ್ಟಬೇಕಾದ್ರೆ ಬೆಣ್ಣೆ ಬರ್ತಾನೆ ಇರುತ್ತೆ. ನೋಡಿ ಈಗ ನಾನು 5ನೇ ಸರಿ ಮಾಡ್ತಾಯಿರೋದು, ಆದರೂ ಬರ್ತಾನೆ ಇದೆ. ಇನ್ನೇನು ಶ್ರಾವಣದ ಅಧಿಕ ಮಾಸ ಮುಗಿದು ಈಗ ಪೂಜೆಗಳೆಲ್ಲ ಸ್ಟಾರ್ಟ್ ಆಗ್ತಾವಲ್ಲ, ಲಕ್ಷ್ಮಿ ಗೌರಿ ಪೂಜೆ. ಈಗ ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಇದರಿಂದ ಬರೋ ತುಪ್ಪನ ಅದಕ್ಕೆ ದೀಪ ಹಚ್ಚೋದಕ್ಕೆ ಯೂಸ್ ಮಾಡ್ಕೊತೀನಿ ನಾನು. ನಾವೇ ತುಪ್ಪ ಮಾಡಿಬಿಟ್ಟು ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ಎಷ್ಟು ಶಾಂತಿ ಇರುತ್ತಲ್ವ. ನಾನು 5ನೇ ಬಾರಿ ತೆಗೆದಾಗ್ಲೂ ಈ ರೀತಿ ಬರ್ತಾಯಿದೆ. ಇನ್ನೂ ಮಾಡ್ತಾನೆ ಇರ್ತೀನಿ ಇದು ಬರೋವರೆಗೂ. ಈಗ ಬೆಣ್ಣೆ ಬಂದಿದೆ. ಇದನ್ನು ಸ್ವಲ್ಪ ಅಗಲವಾಗಿರೋ ಪಾತ್ರೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಇಷ್ಟು ಬಂದಿದೆ. ಈಗ ಇದಿಷ್ಟು ಬೆಣ್ಣೆ ಅಂತ ತಿಳ್ಕೊಬೇಡಿ, ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ನಾನು ತೋರಿಸ್ತೀನಿ. ನಿಮಗೆ ಬೆಣ್ಣೆನಲ್ಲಿ ನೀರಿನಂಶ ಇದೆ, ನೀರಾಗಿದೆ ಅಂತ ಅನಿಸಿದರೆ ಈ ರೀತಿ ಒಂದು ಜರಡೆನಲ್ಲಿ ನೀವು ಬೆಣ್ಣೆ ಹಾಕಿಟ್ಬಿಟ್ರೆ ನೀರೆಲ್ಲ ಕೆಳಗೆ ಇಳ್ಕೊಂಡ್ಬಿಡುತ್ತೆ. ಇದು ಗಟ್ಟಿಯಾದ ಬೆಣ್ಣೆ ಮಾತ್ರ ಮೇಲಿರುತ್ತೆ. ನೋಡಿ, ಬರೀ ನೀರಿನ ಅಂಶ ಮಾತ್ರ ಕೆಳಗಡೆ ಇದೆ. ಒಂದೊಂದು ಸರಿ ಗಟ್ಟಿ ಆಗೋದಿಲ್ಲ, ಬೆಣ್ಣೆ ನೀರಾಗಿ ಬಂದುಬಿಡುತ್ತೆ. ಆ ಟೈಮಲ್ಲಿ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ. ಹಿಂದಿನ ಕಾಲದಲ್ಲಿ ಕಡ್ಗೋಲಿಂದ ಬೆಣ್ಣೆ ಮಾಡ್ತಿದ್ರಲ್ವ, ಅವ್ರಿಗೆ 5 ನಿಮಿಷದಲ್ಲಿ ಗಟ್ಟಿ ಆಗಿರೋ ಬೆಣ್ಣೆ ಸಿಕ್ಬಿಡ್ತಿತ್ತು. ಈಗ ಈ ರೀತಿ ಒಂದೊಂದು ಟೈಮ್ ಆಗುತ್ತೆ, ನೀರು ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಗಟ್ಟಿಯಾದ ಬೆಣ್ಣೆ ಬರುತ್ತೆ.
ನಾವು ಬೆಣ್ಣೆ ಬೇಕಂದರೆ ಇಷ್ಟೆಲ್ಲ ಮಾಡಲೇಬೇಕಾಗತ್ತೆ. ನಮಗೆ ಫೈನಲ್ ಆಗಿ ಇಷ್ಟು ಬೆಣ್ಣೆ ಸಿಕ್ಕಿದೆ. ಇವಾಗ ಇದರಲ್ಲಿ ಬೆಣ್ಣೆನಲ್ಲಿ ನೀರಿತ್ತಲ್ವ, ಅದನ್ನೆಲ್ಲ ತೆಗೆದು ಇಟ್ಕೊಂಡ್ಮೇಲೆ ಇಷ್ಟು ಬೆಣ್ಣೆ ಬಂದಿದೆ ಗಟ್ಟಿಯಾಗಿ. ಇದು ಆಕಳು ಬೆಣ್ಣೆ ಆಗಿರೋದ್ರಿಂದ ನಾನು ಇದನ್ನು ತಾಯಿ ಮಹಾಲಕ್ಷ್ಮಿ ಪೂಜೆಗೆ ಯೂಸ್ ಮಾಡ್ತೀನಿ. ಇದನ್ನು ನಮಗೆ ಊಟ ಮಾಡೋದಕ್ಕೆ ವಾರ ಇಷ್ಟು ಬರುತ್ತಲ್ಲ ಬೆಣ್ಣೆ, ಅದನ್ನು ಯೂಸ್ ಮಾಡ್ಕೊತೀವಿ. ನಾನು ಈ ರೀತಿ ಒಂದು ಪಾತ್ರೆಯಲ್ಲಿ ಬೆಣ್ಣೆನ ಕಾಯಿಸ್ತಾ ಇದ್ದೀನಿ. ಹಾಲು, ಮಜ್ಜಿಗೆ, ಮೊಸರನ್ನ ನಾವು ಅಮೃತ ಅಂತ ಹೇಳ್ತೀವಲ್ವ, ಅದಕ್ಕೋಸ್ಕರ ಇದನ್ನು ಚೆಲ್ಲೋಕೆ ಹೋಗಬಾರ್ದು. ಯಾವುದಾದ್ರೂ ಗಿಡಗಳಿಗೆ ಕರಿಬೇವಿನ ಗಿಡಕ್ಕೆ ಹಾಕಿದರೆ ಇನ್ನೂ ತುಂಬ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮನೆ ಪಕ್ಕಕ್ಕೆ ಯಾವುದಾದ್ರೂ ಹಸು ಇದ್ದರೆ ಅದಕ್ಕೆ ಕುಡಿಯೋದಕ್ಕೆ ಕೊಟ್ಬಿಡಿ. ಲೋ ಫ್ಲೇಮಲ್ಲೇ ತುಪ್ಪ ಕಾಯಿಸ್ಕೊಂಡ್ರೆ ಮರಳಾಗಿರೋ ಚೆನ್ನಾಗಿರೋ ತುಪ್ಪ ಬರುತ್ತೆ ನಮಗೆ. ಈ ಬಬಲ್ಸ್ ಎಲ್ಲ ನಿಲ್ಲೋವರೆಗೆ ಕಾಯಿಸ್ಕೊಳ್ಳಿ. ನಮ್ಮ ಮನೆಗಳಲ್ಲಿ ತುಪ್ಪ ಕಾಯಿಸ್ಬೇಕಾದ್ರೆ ವೀಳ್ಯದೆಲೆ, ಸ್ವಲ್ಪ ಕಲರ್ಗೋಸ್ಕರ ಈ ಮೆಣಸಿನ್ಕಾಯಿನ ಹಾಕ್ತಾರೆ, ಕೆಂಪು ಮೆಣಸಿನ್ಕಾಯಿ, 2 ಏಲಕ್ಕಿ, ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಬಿಟ್ಟು ನಾವು ಕಾಯಿಸ್ತೀವಿ. ನಾನು ದೀಪಕ್ಕೆ ಹಾಕೋದಕ್ಕೋಸ್ಕರ ತುಪ್ಪ ಮಾಡ್ತಿರೋದ್ರಿಂದ ಉಪ್ಪನ್ನು ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ ನಾನು. ಇವನ್ನೆಲ್ಲ ಹಾಕೋದ್ರಿಂದ ತುಪ್ಪಕ್ಕೆ ಒಂದು ಒಳ್ಳೆ ಘಮ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ ತುಪ್ಪ. ಇವನ್ನೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಮೇಲ್ಗಡೆ ಇರೋದೆಲ್ಲ ಇದು ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಮೇಲ್ಗಡೆ ಶುದ್ಧವಾಗಿರೋ ತುಪ್ಪ ಮಾತ್ರ ನಮಗೆ ಸಿಗುತ್ತೆ. ಈ ರೀತಿ ಕಂಪ್ಲೀಟಾಗಿ ಬಾಯ್ಲ್ ಆಗೋದು ನಿಂತ ಮೇಲೆ ಇದಕ್ಕೇ ವೀಳ್ಯದೆಲೆ ಮತ್ತು ಏಲಕ್ಕಿ ಹಾಕಿಬಿಟ್ಟು ಮುಚ್ತಾ ಇದ್ದೀನಿ. ಆಹಾ, ಎಷ್ಟು ಘಮ ಘಮ ಅಂತ ಇದೆ ಮನೆಯೆಲ್ಲ. ಈಗ ಕಂಪ್ಲೀಟಾಗಿ ತಣ್ಣಗಾಗಿರೋ ತುಪ್ಪನ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಬೌಲ್ಗೆ. ಈಗ ಅಷ್ಟು ಬೆಣ್ಣೆಗೆ ಇಷ್ಟು ತುಪ್ಪ ಬಂದಿದೆ ನೋಡಿ. ನೋಡಿದ್ರಲ್ವಾ, ನಾನು ಮಾಡಿರೋ ಬೆಣ್ಣೆ ಮತ್ತು ತುಪ್ಪ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.